ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕ್ರಾಂತಿನೆಲ ಕಿತ್ತೂರಿನಲ್ಲಿ 2024ನೇ ಸಾಲಿನ ಶಿಕ್ಷಕರ ದಿನಾಚರಣೆಯು ಗುರುಭವನದಲ್ಲಿ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಜರುಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕಲ್ಮಠ ರಾಜಗುರು ಸಂಸ್ಥಾನದ ಶ್ರೀ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿಗಳು ವಹಿಸಿದ್ರು. ಅಧ್ಯಕ್ಷತೆಯನ್ನ ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ವಹಿಸಿದ್ರೆ, ನೇತೃತ್ವವನ್ನ ಕ್ಷೇತ್ರದ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕಿ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಾಹಿತಿ ಡಾಕ್ಟರ್ ಅರ್ಚನಾ, ವಿಶ್ರಾಂತ ಆಯುಕ್ತ ವೆಂಕಟೇಶ್, ಕಿತ್ತೂರು ತಾಲೂಕಾ ತಹಶೀಲ್ದಾರ್ ರವೀಂದ್ರ ಹಾದಿಮನಿ, ಸಿಪಿಐ ಶಿವಾನಂದ ಗುಡನಗಟ್ಟಿ, ಇಒ ಕಿರಣ್ ಘೋರ್ಪಡೆ, ವಿವಿಧ ಶಿಕ್ಷಕ ಸಂಘಟನಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಜರುಗಿದೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗಿದೆ. 2024ನೇ ಸಾಲಿನ ತಾಲೂಕು ಅತ್ಯಂತ ಶಿಕ್ಷಕ ಪ್ರಶಸ್ತಿ ಪಡೆದ ಸರ್ಕಾರಿ ಪ್ರೌಢಶಾಲೆಯ ಆನಂದ ಬಂಕಾಪುರ ಸೇರಿ ಎಲ್ಲರಿಗೂ ಸಹ ಸನ್ಮಾನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನ ಉದ್ಘಾಟನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಕಿತ್ತೂರು ಕ್ಷೇತ್ರದ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕಿ, ಹಿರಿಯ ಶಿಕ್ಷಕರು ಆದ ಡಾಕ್ಟರ್ ಶೇಖರ್ ಹಲ್ಸಗಿ, ಎಸ್ಎಸ್ ಕುಲಮನಿ ಮಾತನಾಡಿದರು. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಿಇಒ ಕಚೇರಿಗೆ ಅನುಕೂಲವಾಗುವಂತೆ 50,000 ಮೌಲ್ಯದ ಟ್ಯಾಬ್ ಅನ್ನ ವಿತರಣೆ ಮಾಡಿದ್ರು. ರೆಕಮೆಂಡೇಶನ್ಸ್ ಅವರು ಹಿಡಿದಂತ ಇದು ನಮ್ಗೆ ತಿಳಿಯಬಾರ್ದು. ಯಾವುದೇ ಈಗೇನು ಪುರಸ್ಕಾರ ಅವ್ರಿಗೆ ಕೊಡ್ತೇವೆ ಅಂತಂದ್ರೆ ಜಸ್ಟ್ ಅದೊಂದೇನೋ ಫೆದರ್ ಒಂದು ಕ್ಯಾಪ್ ಏನೋ ನಿಮ್ಮನ್ನು ಇರ್ತೈತೆ ಆ ಕೌಶಲ್ಯ ಇದ್ದಾಗ ಕೊಡ್ತಿರ್ತಾರೋ ಕೊಟ್ಟರೆ ಏನು ದೊಡ್ಡ ಇದಲ್ಲ. ಬಟ್ ಐಡೆಂಟಿಫೈ ಮಾಡಿ ಅವ್ರೊಂದು ಸಮಾಜಕ್ಕೆ ಗುರುತಿಸುವಂಥ ಕೆಲಸ ಮಾಡಬೇಕು. ಫ್ರಮ್ ಲಾಸ್ಟ್ 20 years ನಾನು ರಾಜಕಾರಣದಾಗ ಒಂದು ವರ್ಷ ಹೆಂಗೆ ಮಾಡ್ತಾರೆ ಹಂಗೆ ಆಗಬಾರ್ದು, ಸಮಥಿಂಗ್ ಡಿಫ್ರೆಂಟ್ ಇರಬೇಕು. ಬಟ್ ನಿಮ್ಮ ಟೀಚರ್ಸಿಗೆ ಅಪ್ಗ್ರೇಡ್ ಆಗುವಂಥ ಉಪನ್ಯಾಸಕರು ಅಂದ್ಕೊಂಡ್ರಿ, ಮತ್ತೊಂದು ಯಾವುದೋ ಫೀಲ್ಡ್ ಮತ್ತು ನಿಮ್ಮ ಫೀಲ್ಡಿಗೆ ಅನುಕೂಲ ಆಗುವಂಥ ಇದನ್ನು ಮಾಡೋದು. ಇದು ಸಾಕಷ್ಟು ಭಾಳ ಚಂದ ಹೇಳಿದ್ರಿ ಮೇಡಮ್ ಅವ್ರಿಗೆ. ವೃತ್ತಿ ಬಗ್ಗೆ ಎಲ್ಲ ಹೇಳಿದ್ರು. ಅದೇ ಸ್ವಲ್ಪ ನೆಗೆಟಿವ್ ಅನ್ನೋಕ್ಕಿಂತ ಪಾಸಿಟಿವ್ ಎಲ್ಲ ಹೇಳಿದ್ರು, ಏನು ತಪ್ಪಿಲ್ಲ. ಬಟ್ ನೀವು ಆ ಪ್ರೊಫೆಷನ್ ಅದನ್ನು ಲವ್ ಮಾಡಿದ್ರೆ ನೀವು ಏನು ಮಾಡಿದ್ರು ನಿಮ್ಮ ಔಟ್ಕಮ್ ಇಲ್ಲಿದ್ದೀರೋ. ನಾ ಟೀಚರ್ ಆಗಿದ್ದೀನಿ, ನನಗೆ ಗೌರವ ಅಂತ ಅನ್ನೋಕ್ಕಿಂತ ಇಬ್ಬರು ನಿರ್ಧರಿಸ್ತಾರೆ ಏನಿವ ನಿಮ್ಮ ಗೌರವ ಎಷ್ಟು ಐತೆ ಅನ್ನೋದು ಗೊತ್ತಾಗ್ಬೋದು. ನಿಮ್ಮ ಕ್ಲಾಸ್ಮೇಟ್ ಅದರ್ ಪ್ರೊಫೆಷನ್ ಮಾಡೋಣ ನಿಮ್ಮನ್ನ ಎಲ್ಲ ನಿಲ್ಲಿಸ್ಕೊಡೋಣ. ಎಲ್ಲ ಶಿಕ್ಷಣ ಸಮೂಹದವ್ರು ಕೂಡಿ ಅವ್ರನ್ನ ಬಿಡ್ಕೊಡುವಂಥ ಕಾರ್ಯಕ್ರಮ ಮಾಡಬೇಕು. ಅವ್ರು ಗೌರವಿಸಿ ಆ ದೃಷ್ಟಿಕೋನದಿಂದ ಈಗ ಹೇಳಿ BO ಮಾಡೋದು ನಮ್ಮದು 134 ನೆಕ್ಸ್ಟ್ ಇಯರ್ ಡಬಲ್ ಡಿಜಿಟಿಗೆ ಬಾ. ನಾನು ಫಸ್ಟ್ ಸೆಕೆಂಡ್ ಬಾ ಅನ್ನತ್ತೀನಿ. ಬಟ್ ಅಪ್ಗ್ರೇಡ್ ಆಗಿ ಬೈ 2-3 years we should be 1,025,000. ಶಿಕ್ಷಕರ ಸೇವೆಯನ್ನು, ಕೊಡುಗೆಯನ್ನು, ಅವ್ರನ್ನ ನೆನಪಿಸ್ತಕ್ಕಂಥ ಕೆಲಸ ಬಹುಶಃ ನಮ್ಮ ಶಾಸಕರಿರ್ಬೋದು ಅವರು ಅದ್ಭುತವಾಗಿ ಮಾತನಾಡಿದ್ದಾರೆ. ಆಚಾರ್ಯ ಸಹ ಕ್ಷೇತ್ರದಲ್ಲಿ ಎಲ್ಲ ನೋಡಿರ್ಬೇಕು. ಜಪಾನ್ ಅಂತಕ್ಕಂಥ ಒಂದು ದೇಶ ಇಡೀ ನಾಶ ಆದರೂ ಸಹ ಕೆಲವು ವರ್ಷಗಳಲ್ಲಿ ಜಗತ್ತಿನಲ್ಲಿ ಎದ್ದಿರತಕ್ಕಂಥ ದೇಶ ಜಪಾನ್ ದೇಶ ಆಯಿತು. ಯಾಕೆ ಆಯಿತು ಅಂದರೆ ಅಲ್ಲಿಯ ಶಿಕ್ಷಣದ ಪದ್ಧತಿ, ಅಲ್ಲಿಯ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಅಷ್ಟು ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಭಾರತದಲ್ಲಿ ಸಹ ಒಳ್ಳೆಯ ಶಿಕ್ಷಕರಿದ್ದಾರೆ. ಬಹಳ ಸಾಕಷ್ಟು ಇವತ್ತು ಜೊತೆ ಆಗಾಗ ಭೇಟಿ ಆಗ್ತಿರ್ತಾರೆ. ನಿಮ್ಮೆಲ್ಲರನ್ನ ನೋಡ್ಬೇಕು. ನಾವೇನೋ ಒಂದು ದೊಡ್ಡ ವಿಚಾರಗಳು ಹೇಳ್ತಿರೋದಲ್ಲ, ಒಂದು ಸ್ನೇಹ ಸಂಪರ್ಕ ಆ ಕಡೆ ಇವತ್ತು ಕಿತ್ತೂರಿಗೆ ಬೆಳಿಬೇಕು ಅನ್ನೋ ದೃಷ್ಟಿಕೋನದಿಂದ ಇವತ್ತು ಅಲ್ಲಿಂದ 4 ಗಂಟೆ ಪ್ರಯಾಣ ಮಾಡಿ ಇವತ್ತು ಬಂದೀನಿ. ಮೈಸೂರು ಅಂದಾಕ್ಷಣ ಅರಮನೆ ನೆನಪಾಗತ್ತೆ, ಕಿತ್ತೂರು ಅಂದಾಕ್ಷಣ ಚನ್ನಮ್ಮನ ಶೌರ್ಯ ನೆನಪಾಗತ್ತೆ. ಇವತ್ತು ಚನ್ನಮ್ಮನ ಶೌರ್ಯದ ನಾಡಿಗೆ ಬಂದು ನನಗೆ ತಿಳಿದಂತ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಹೆಚ್ಚಿನ ಸಮಯ ತೆಗೆದುಕೊಂಡ್ರೆ ನೀವೆಲ್ಲ ಕ್ಷಮೆ ಮಾಡ್ಬೇಕಂತ ಹೇಳ್ತಾ
ನಿವೃತ್ತಿಯಲ್ಲಿ ನಾವು ನಿಮ್ಮೆಲ್ಲ ತನುಮನದಿಂದ ಕಾರ್ಯನಿರ್ವಹಿಸಿ ನಾವು ರಾಧಾಕೃಷ್ಣರ ಆದರ್ಶದಲ್ಲಿ ನಡೆಯೋಣ ಅಂತ ಶಕ್ತಿಯನ್ನು ಭಗವಂತ ನಮ್ಮೆಲ್ಲರಿಗೂ ತಾಯಿ ವೀರಮಾತೆ ಚೆನ್ನಮ್ಮಾಜಿ ಕೊಡಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಅವಕಾಶಕ್ಕಾಗಿ ಏನು ಇವತ್ತಲ್ಲೂ ಸಹ ಒಂದ್ ರೀತಿ ಶಿಕ್ಷಕರ ದಿನಾಚರಣೆ ಒಂದ್ ರೀತಿ ಅದ್ದೂರಿಯಾಗಿ ಆಚರಣೆ ಆಗಿದೆ. ಸಾಕಷ್ಟು ಒಂದ್ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವ್ರಿಗೆ ಮತ್ತೆ ಅತ್ಯುತ್ತಮ ಶಿಕ್ಷಕರಿಗೆ ಮತ್ತೆ SLC ಟಾಪರ್ಸ್ಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ವಿಶೇಷವಾಗಿ ಇದರ ಒಂದ್ ರೀತಿ ನೇತೃತ್ವ ವಹಿಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚನ್ನಬಸಪ್ಪ ತುಬಾಕಿ ಸಾಹೇಬ್ರವರ ನೇತೃತ್ವದಲ್ಲಿ ನಡೀತು. ಸ್ವತಃ ಅವರೇ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಕಿತ್ತೂರ್ಗೆ ಬಂದ್ಮೇಲೆ BU ಆಗಿ ಬಂದ್ಮೇಲೆ ತಮ್ದು ಪ್ರಥಮ ಒಂದ್ ರೀತಿ ಶಿಕ್ಷಕರ ದಿನಾಚರಣೆ ಏನ್ ಅನ್ಸ್ತದೆ ಸರ್? ತುಂಬಾ ಖುಷಿಯಾಗಿದೆ. ಶಿಕ್ಷಕರ ದಿನಾಚರಣೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರು ಒಂದು ಖುಷಿಯಾದಂಥ ದಿನ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅದನ್ನ ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ನಾವು ಸುಮಾರು 3ರಿಂದ 4 ಪೂರ್ವಭಾವಿ ಸಭೆ ಮಾಡಿದ್ವಿ. ಎಲ್ಲ ಶಿಕ್ಷಕ ಸಂಘದವರು, ನಮ್ಮ ಅಧಿಕಾರಿ ಮಿತ್ರರು, ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಮಾದರಿ ಶಿಕ್ಷಕರ ದಿನಾಚರಣೆ ಮಾಡೋಣ ಅಂತೇಳಿ ಒಂದು ಕನಸಿತ್ತು. ನಿಜವಾಗಿಯೂ ಆ ರೀತಿ ಇವತ್ತು ನಾವು ಮಾಡಿದ್ದೇವೆ. ಈಗ ಇದು ಒಂದು ಗುರುಭವನದಲ್ಲಿ ಒಂದ್ ರೀತಿ ಲೈಬ್ರರಿ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಏನ್ ಅನ್ಸ್ತಾರೆ ಸರ್ ಇದೆಲ್ಲ? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮೀಡಿಯಾದಿಂದ ಮತ್ತು ವಾಟ್ಸಪ್ಗಳಿಂದ ಶಿಕ್ಷಕರು ಬಹಳಷ್ಟು ನಮ್ಮ ಸುಮಾರು ಉತ್ತಮ ಲೇಖಕರ ಪುಸ್ತಕಗಳನ್ನು ಮರೆಯುವಂಥ ದಿನಗಳು ಬಂದಿವೆ. ಆ ದಿನಗಳನ್ನು ಮರುಕಳಿಸಬೇಕು. ಶಿಕ್ಷಕರು ಓದುವ ಹವ್ಯಾಸ ಬೆಳಿಬೇಕು. ಶಿಕ್ಷಕರು ಓದಿದರೆ ಮಕ್ಕಳಲ್ಲಿಯೂ ಕೂಡ ಓದುವಂಥ ಹವ್ಯಾಸ ಬೆಳೆಸಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಉದ್ದೇಶದಿಂದ ಇವತ್ತು ಎಲ್ಲ ದಾನಿಗಳಿಂದ ಸುಮಾರು 8ರಿಂದ 10 ಜನ ದಾನಿಗಳಿಂದ ಅವರೇ ಸ್ವತಃ ಬುಕ್ ಸ್ಟಾಲಿಗೆ ಬಂದು ಉತ್ತಮ ಪುಸ್ತಕಗಳನ್ನು ಖರೀದಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇಲಾಖೆ ಪೂರ್ವಕವಾಗಿ ಬಗ್ಗೆ ಡಾಕ್ಟರ್ ಸೋಮಶೇಖರ್ ಅಲ್ಸಗಿ ಅವ್ರು ಏನ್ ಹೇಳ್ತಾರೆ ಮತ್ತೆ ವಿಶೇಷವಾಗಿ ನಮ್ಮ ಹುಲ್ಮನಿ ಅವ್ರು ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಪ್ರಥಮವಾಗಿ ತಮಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ತಮಗೂ ಹಾಗೂ ಈ ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಈ ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಸರ್ ಹೇಳಿ ಸರ್, ಇವತ್ತು ಶಿಕ್ಷಕರ ದಿನಾಚರಣೆ ಏನೇನು? ಕಿತ್ತೂರು ತಾಲೂಕಿನಲ್ಲಿ ವಿಶೇಷವಾಗಿ ಶಿಕ್ಷಕ ದಿನಾಚರಣೆ ಒಂದು ಸಂಭ್ರಮದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶಿವಾಯಿ ತುಬಾಕದವರು ವಹಿಸಿಕೊಂಡು ಅತ್ಯಂತ ಉತ್ಸಾಹದಿಂದ ಎಲ್ಲ ಶಿಕ್ಷಕರಿಗೆ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯ ಮಾಡುವ ಮೂಲಕ ಅಲ್ಪ ಸಮಯದಲ್ಲಿ 100 ಕಾರ್ಯ 100 ಕನಸು ಅನ್ನತಕ್ಕಂಥ ಒಂದು ವಿಚಾರದಲ್ಲಿ ಕಾರ್ಯ ಮಾಡಿದ್ದು ಎಲ್ಲ ಶಿಕ್ಷಕರಿಗೆ ಮೆಚ್ಚುಗೆಯಾಗಿದೆ. ಹಾಗೆ 1ನೇ ತಾರೀಕಿನೊಳಗೆ ಸಂಬಳ ಕೊಡ್ತಿರ್ತಕ್ಕಂಥ ಶಾಸಕರು ಮತ್ತು ಶಿಕ್ಷಣಾಧಿಕಾರಿಗಳು ಬದ್ಧತೆಯಿಂದ ಅದನ್ನು ನೆರವೇರಿಸಿಕೊಟ್ಟದ್ದಕ್ಕೆ ಎಲ್ಲ ಶಿಕ್ಷಕರು ಬಹಳ ಖುಷಿಯಾಗಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಆಸಕ್ತಿಯನ್ನು ಪಡೆದುಕೊಂಡ ಎಲ್ಲ ಶಿಕ್ಷಕರು ಮತ್ತು ಅಧಿಕಾರಿ ವರ್ಗದವರು ಸೇರ್ಕೊಂಡ ಅತ್ಯಂತ ವಿಶೇಷವಾದ ಸಂಭ್ರಮಾಚರಣೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಸರ್. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಸಮಸ್ಯೆಗಳಿದ್ವು, ಅವೆಲ್ಲ ಏನಾದ್ರು ಬಗೆಹರಿಬೋದು ಸರ್? ಈಗ ನೀವು 7ನೇ ವೇತನ ಆಯೋಗ ಇರ್ಬೋದು, ಸಾಕಷ್ಟು ಈಗಾಗಲೇ 7ನೇ ವೇತನ ಆಯೋಗದ ಒಂದು ಸಂಬಳವನ್ನ ಆಗಸ್ಟ್ 1ನೇ ತಾರೀಕಿಗೆ ಕಿತ್ತೂರು ತಾಲೂಕಿನಲ್ಲಿ ಎಲ್ಲರಿಗೂ ಸಂಬಳ ನೀಡುವ ಮೂಲಕ ಈ ಅಧಿಕಾರಿಗಳು ತಮ್ಮ ಹಿರಿಮೆಯನ್ನು ಮೆರೆದಿದ್ದಾರೆ ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಸಮಯಕ್ಕೆ ಸರಿಯಾಗಿ 7ನೇ ವೇತನವನ್ನು ಜಾರಿಗೊಳಿಸಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿಯವರು ಬಹಳ ಉತ್ತಮ ರೀತಿ ಕಾರ್ಯ ಮಾಡುವ ಮೂಲಕ ಇಡೀ ನೌಕರ ವರ್ಗದವರನ್ನ ಮೆಚ್ಚಿಸುವಂತ ಕಾರ್ಯ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ವಿಶೇಷ ಪ್ರಯತ್ನ ಮಾಡಿದ್ದಾರೆ ಹಿರಿಯ ಶಿಕ್ಷಕರು. ಕಿತ್ತೂರಿನ ನಾಡಿಮಿಡಿತ ಇದಾಗಿದೆ. ತಮ್ಮ ತಾಯಿ ಹೆಸರಲ್ಲಿ ಒಂದ್ ರೀತಿ ಗ್ರಂಥಾಲಯ ಕೊಟ್ಟಿರ್ತಕ್ಕಂಥದ್ದು ಏನ್ ಹೇಳಿಕ್ ಬಯಸ್ತೀರಿ? ಏನಿಲ್ಲ, ಮಾನ್ಯ ಶಾಸಕರು ಸ್ಮಾರ್ಟ್ ಕ್ಲಾಸ್ ಅನ್ನುವಂಥ ಒಂದು ಯೋಜನೆಯನ್ನು ಹುಲಿಕಟ್ಟಿ ಗ್ರಾಮದ ಪ್ರೌಢಶಾಲೆಗೆ ಮಂಜೂರು ಮಾಡಿ ಅದರ ಉದ್ಘಾಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣಾಧಿಕಾರಿಗಳು ಆ ಶಾಸಕರ ಆಶಯದಂತೆ ಒಂದು ಗ್ರಂಥಾಲಯವನ್ನು ಓಪನಿಂಗ್ ಮಾಡಬೇಕು, ಗ್ರಂಥಾಲಯದ ಕನಸನ್ನು ಕಂಡಾಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದನ್ನ ಏನು ಮಾಡಿದ್ದಾರೆ ಅಂದ್ರೆ ಹುಲಿಕಟ್ಟಿಯಲ್ಲಿ ನಾನು ಒಂದು BO ಕಚೇರಿಯಲ್ಲಿ ಗ್ರಂಥಾಲಯವನ್ನು ಓಪನ್ ಮಾಡ್ತೀನಿ, ಆ ಒಂದು ಕಾರ್ಯವನ್ನು ನಾನು ಕಾರ್ಯಗತಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದಾಗ ಆ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿದ್ದು ಏನಪ್ಪಾ ಈ ಒಂದು ಶಿಕ್ಷಕರು ಓದಬೇಕು, ಅವರು ಓದಿ ಮಕ್ಕಳಿಗೆ ಕಲಿಸಬೇಕು. ಇದು ಒಂದು ಸಂವಹನ ರೀತಿ. ಶಿಕ್ಷಕರು ಓದಿದರನೇ ಮಕ್ಕಳಿಗೆ ಓದಿಸುವಂತ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಆ ದಿಶೆಯೊಳಗೆ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮ್ಮ ತಾಯಿಯವರ ಸ್ಮರಣಾರ್ಥ ನಾವು ಆ ಗ್ರಂಥಾಲಯ ನಿರ್ಮಾಣ ಮಾಡಲಿಕ್ಕೆ 25,000 ರೂಪಾಯಿಗಳನ್ನು ಕೊಟ್ಟು ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕನಸನ್ನು ಹಾಗೂ ಮಾನ್ಯ ಶಾಸಕರ ಕನಸನ್ನು ಸಾಕಾರಗೊಳಿಸುವಲ್ಲಿ ಅಳಿಲು ಸೇವೆಯನ್ನು ಮಾಡಬೇಕಂತೇಳಿ ನಮ್ಮ ತಾಯಿ ಹೆಸರಲ್ಲಿ ಪ್ರಯತ್ನ ಮಾಡಿ ಆ ಒಂದು ಕಾರ್ಯಕ್ಕೆ ನಾವು 25,000 ರೂಪಾಯಿಯನ್ನು ಕೊಟ್ಟು ಈ ಒಂದು ಸಮಗ್ರ ಶಿಕ್ಷಕರ
ಓದಿನ ಕನಸು ಈಡೇರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಇವತ್ತಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಕ್ರಾಂತಿ ನೆಲ ಕಿತ್ತೂರಿನಲ್ಲಿ ಶಿಕ್ಷಕರ ದಿನಾಚರಣೆಯು ಅದ್ದೂರಿಯಾಗಿ ನೆರವೇರಿದೆ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.